ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ 100 ವರ್ಷ ಇದ್ರ ಅಣ್ಣ ತಮ್ಮರು ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ಬಾಳ ಬಡತನದಾಗ ದುಡದು ಅಣ್ಣ ಸಾಲಿಯ ಕಲಸ್ಯಾರೇ ಸಾಲಿ ಕಲತ ತಮ್ಮ ಸಾಯಿಬ ಆಗಲೆಂದು ಮನಸರೆ ಹರುಸ್ಯಾನರೇ ಯಪ್ಪ ಹಚ್ಚಿದನು ಕಾರೆ ಹಾಲ ಒಯ್ದು ಬ್ಯಾಂಕಿಗೆ ಹಾಕ್ಯಾನರೇ ಚಿನ್ನದ ತದೊಂದು ಹೆಣ್ಣ ನೋಡಿ ಮದುವೆ ಮಾಡ್ಯನ ಬರಚೇರಿ ಯಪ್ಪ ಎನ್ನ ಮುಂದ ಕೇಳಿ ಚಿನ್ನದ ತದೊಂದು ಹೆಣ್ಣ ನೋಡಿ ಮದುವೆ ಮಾಡ್ಯನ ಬರಚೇರಿ ಯಪ್ಪ ಎನ್ನ ಮುಂದ ಕೇಳಿ ಹೋಗೋ ಪ್ರಾಣ ಹಾರೆ ಕೊನೆಗೊಮ್ಮೆ ಆಗೋದು ನಮ್ಮ ಜಾತ್ರೆ 100 ವರ್ಷ ಇದ್ರ ಅಣ್ಣ ತಮ್ಮರು ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡ್ರಿ 100 ವರ್ಷ ಇದ್ರ ಅಣ್ಣ ತಮ್ಮರು ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡ್ರಿ ತಮ್ಮನ ಹೆಂಡತಿ ಗಂಡಗ ಹೇಳ್ತಾಳ ನಮ್ಮ ಖರ್ಚ ಕಮ್ಮಿರೇ ನಿಮ್ಮ ಅಣ್ಣನ ಮಕ್ಕಳು 4-5 ಮನಿಯಾಗ ಸಾಕಾಗಿ ಹೋಗ್ಯದರೇ ಮುಚ್ಚುಕೊಂಡು ಮರಿಗಾಲ ಮಾರಿ ಹುಮ್ಮ ತಮ್ಮ ಬೇತರ ಗಾಬಾರಿ ಹೇಳ್ತಿ ಮಾತ ಕೇಳಿ ಬಂಗಾರದ ತಮ್ಮ ಅಣ್ಣಗಾದ ವೈರೇ ಜಗಳಕ್ಕ ಬರ್ತಾರ ತೋರೆ ಹೇಳ್ತಿ ಮಾತ ಕೇಳಿ ಬಂಗಾರದ ತಮ್ಮ ಅಣ್ಣಗಾದ ವೈರೇ ಜಗಳಕ್ಕ ಬರ್ತಾರ ತೋರೆ ಸಾವಿರ ವರ್ಷ ಇದ್ರ ಸಾವ ಬಿಡುವುದಿಲ್ಲ ಸಾವ ಬಿಡುವುದಿಲ್ಲ ಹೋಗೋದು ಪ್ರಾಣ ಹಾರೆ ಕೊನೆಗೊಮ್ಮೆ ಆಗೋದು ನಮ್ಮ ಜಾತ್ರೆ 100 ವರ್ಷ ಇದ್ರ ಅಣ್ಣ ತಮ್ಮರು ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡ್ರಿ 100 ವರ್ಷ ಇದ್ರ ಅಣ್ಣ ತಮ್ಮರು ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡ್ರಿ ಕೂಡಿ ಹೋಗೋನು ತಮ್ಮ ಬ್ಯಾರಿಯಾಗೋನು ಬೇಡ ನೋಡ ನನ್ನ ಮಾರೇ ಹೇಳ್ತಿ ಮಾತ ಕೇಳಿ ಹುಮ್ಮ ತಮ್ಮ ನೀನು ಹಿಡಿಬೇಡ ದಾರಿ ಎಷ್ಟು ಹೇಳಿದರು ಒಟ್ಟ ಕೇಳಲಿಲ್ಲ ಎಪ್ಪ ಮಂದಿನ ನೆರಸಾನರಿ ಇವತ್ತ ಆಗುದಂದನ ಬ್ಯಾರಿ
ಬಿತ್ತವ್ ಕಣ್ಣೀರ ಹೋದರೆ ತಮ್ಮ ನೀವರ್ ಚಂದಾಗೆ ಇರ್ರಿ ಮಾಡಿದ ಸಾಲ ಎಲ್ಲ ಅಣ್ಣನ ಪಾಲಿಗೆ ಬತ್ತು ಬಿತ್ತವ್ ಕಣ್ಣೀರ ಹೋದರೆ ತಮ್ಮ ನೀವರ್ ಚಂದಾಗೆ ಇರ್ರಿ ಸಾವಿರ ವರ್ಷ ಇದ್ರ ಸಾವ ಬಿಡುವುದಿಲ್ಲ ಸಾವಿರ ವರ್ಷ ಇದ್ರ ಸಾವ ಬಿಡುವುದಿಲ್ಲ ಹೋಗೋ ಪ್ರಾಣ ಹಾರೆ ಕೊನೆಗೊಮ್ಮೆ ಆಗೋ ನಮ್ಮ ಜಾತ್ರೆ 100 ವರ್ಷ ಇದ್ರ ಅಣ್ಣ ತಮ್ಮರು ಆಗೋದು ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡ್ರಿ 100 ವರ್ಷ ಇದ್ರ ಅಣ್ಣ ತಮ್ಮರು ಆಗೋದು ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡ್ರಿ ಯಾಕಪ್ಪ ಅಂತಂದ್ರ ಏನಾಯ್ತು? ಬಡತನ ಪರಿಸ್ಥಿತಿ ಒಳಗ ಅಣ್ಣ ತಮ್ಮರು ಆಡಿನ ಮಲಿಯಂಗ ಜೋಡಾಗಿ ಇದ್ರು ಅಣ್ಣ ತಮ್ಮ ಇದ್ರು. 6-7 ವರ್ಷದ ತಮ್ಮ 10-12 ವರ್ಷದ ಅಣ್ಣ ಹೌದು. ಒಪ್ಪತ್ತ ಉಂಡ್ರ ಒಪ್ಪತ್ತ ಇಲ್ಲ ಹ, ಹ. ಬಡತನ ಪರಿಸ್ಥಿತಿ ಅದ ಹೌದು. ದಿನಾನು ಒಂದು ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗವ ಅಣ್ಣ ಹ, ಹ. ಏನಾಯ್ತು? ಪ್ರಪಂಚ ನೋಡ್ರಿ ಹೆಂಗದ ಹೆಂಗ? ಅಣ್ಣ ವಿಚಾರ ಮಾಡ್ದ ಹ, ತಾಯಿ ತಂದೆಯರೇ ಸತ್ತು ಹೋಗ್ಯಾರ ಹೌದು. ನಮ್ಮ ತಮ್ಮರಿ ಇನ್ನೂ ಸಣ್ಣವದಾನ ಹ, ನಮ್ಮ ತಮ್ಮನ ಜಾಕಿ ಜತ್ತನ ಮಾಡಿ ಬೆಳೆಸ್ಬೇಕಾಗ್ಯದ ಸಾಲಿ ಕಲಿಸ್ಬೇಕಾಗ್ಯದ. ಸಾಲಿ ಕಲಿಸ್ಬೇಕಾಗ್ಯದ ಹೌದು. ಅನ್ನುವಂಥದ್ದು ಒಂದೇ ಒಂದು ನಾದ ಅಣ್ಣಗ ಹ, ಹ. ದಿನಾನು ಕೂಲಿ ಕೆಲಸಕ್ಕೆ ಹೋಗಾವ ಹೌದು. ಆ ತಮ್ಮ 6-7 ವರ್ಷದ ತಮ್ಮ ಮನ್ಯಾಗ ಸುಮ್ಮ ಕುಂದಿರ್ಲಿಲ್ಲ ಏನ್ ಮಾಡ್ದ? ಬ್ಯಾಸಿಗೆ ಬಿಸಿಲಿನೊಳಗ ಅಣ್ಣಗಳೇ ಹೊಡ್ಯಾಗ ಹೌದು. ಅಣ್ಣನ ಹಿಂದಿಂದ ಅಡ್ಡಾಡ್ಲಕತ್ತ ಕೆಟ್ಟ ಬಿಸಿಲಿನೊಳಗ. ಅವಾಗ ಅಣ್ಣ ತಿಳ್ಕೊಂಡ ಹ, ನನ್ನಂಗ ನಮ್ಮ ತಮ್ಮ ಹೈರಾಣ ಆಗೋದು ಬ್ಯಾಡ ಹೌದು. ನಮ್ಮ ತಮ್ಮಗ ಸಾಲಿ ಕಲಿಸ್ಬೇಕು ಹ, ಬಿಸಿಲಿನೊಳಗೆ ಅಡ್ಡಾಡೋದು ಬ್ಯಾಡ ತಿಳ್ಕೊಂಡು ಹೌದು. ತಮ್ಮನ ತಗೊಂಡು ಬಂದ ಸಾಲಿಗೆ ಹೆಸರು ಹತ್ತದ ಹ, ತಮ್ಮ ಸಾಲಿ ಕಲಿತ ಸಾಲಿ ಒಳಗ ತಮ್ಮ ಶಾಣೆ ಅದ ಬಾಳ ಶಾಣೆ ಅದ. ತಮ್ಮಗ ನೌಕರಿ ಬರುವಂತ ಟೈಮ್ ಬತ್ತು ಹೌದು. ಅವಾಗ ಬಂದು ಅಣ್ಣಗ ಕೇಳ್ತಾನೆ ಅಣ್ಣ ಹ, ನೌಕರಿ ಬರುವಂತ ಟೈಮ್ ಬಂದದ ಹೌದು. ಪೀರ್ ದೇವ್ರ ಮಾಳಿಂಗರಾಯಿ ಕೂಡಿಸಿ ಕೊಟ್ಟಾನ ಕಣ್ಣು ತೆರೆದಾರು ಯಪ್ಪ. ಅಣ್ಣ 5 ಲಕ್ಷ ರೂಪಾಯಿ ಬೇಕಾಗ್ಯಾವ ಹೆಂಗ ಮಾಡ್ತಿ ಅಂದಾಗ ನೌಕರಿ ಸಲುವಾಗಿ. ಅವಾಗ ಅಣ್ಣಗ ಆನಂದ ಆಯ್ತು ಹ, ಹ. ಯಪ್ಪ ಹೌದು. ನೌಕರಿ ಬರ್ತದಂದ್ರ ಯಾರು ಬ್ಯಾಡತ್ತಾರೋ ಹ, ಹ. 5 ಲಕ್ಷ ಅಲ್ಲ 10 ಲಕ್ಷ ಹೋಗಲ್ಲಕ್ಕ ನಾ ತಗೊಂಡು ಬರ್ತೀನಿ ಅಂದ ಅಣ್ಣ. ಅಣ್ಣ ಇದ್ದಾವ ಹೌದು. ಊರೊಳಗೆ ಹೋಗಿ ದೊಡ್ಡ ಮನುಷ್ಯ ಕೇಳ್ದ ಒಬ್ಬಗ ಏನ ತಾನ? ಯಪ್ಪ ಹ, ನನ್ನ ತಮ್ಮಗ ನೌಕರಿ ಬರುವಂತ ಟೈಮ್ ಬಂದದ ಹೌದು. ನೀವು 5 ಲಕ್ಷ ರೂಪಾಯಿ ಕೊಟ್ರಿ ಅಂದ್ರ ಹ, ಸಾಯುತ್ತನ ನಿಮ್ಮ ಮನ್ಯಾಗ ಜೀತದಾಳಂಗ ದುಡಿದು ನಿಮ್ಮ ಋಣ ಮುಟ್ಟಿಸ್ತೀನಿಪ್ಪ 5 ಲಕ್ಷ ಕೊಡ್ರಿ. ಕೊಡ್ರಿ ಅಂತ ಹೇಳಿ ಒಬ್ಬ ಸಾವುಕಾರನ ಮನೆ ಮುಂದೆ ನಿತ್ತ ಹ, ಅವಾಗ ಏನತ್ತಾನ? ಅವಾಗ ವಿಚಾರ ಮಾಡ್ದ ಆ ಸಾವುಕಾರ ಮನುಷ್ಯ ಹ, ಏನ ತಾನ? ಇವಾರೇ ಬಡತನ ಪರಿಸ್ಥಿತಿ ಅದ ಇವಾಗ ದುಡಿಲಾರ್ದೆ ನೆಲಿ ಇಲ್ಲ. ದುಡಿಲಾರ್ದೆ ಹೊಟ್ಟೆ ತುಂಬುವುದಿಲ್ಲ ಹೌದು. 2 ಎಕರೆ ಹೊಲ ಅದ ಏನು ಮಾಡುವುದದ ಹ, ರೊಕ್ಕ ಕೊಟ್ಟೆವಂದ್ರ ನಾಳಿಗೆ ಮಗ ಏನು ಮಾಡಿ ತೀರಿಸ್ತಾನ ಕಾಲ. ಹೌದು. ವಿಚಾರ ಮಾಡಿ ಆ ಸಾವುಕಾರ ಮನುಷ್ಯ ಅಂದ ಯಪ್ಪ ರೊಕ್ಕ ಕೊಡ್ತಿದ್ದೆವು ಹ, ಏನಾಯ್ತು? ಮೊನ್ನೆ ಹೊಲ ಹಿಡ್ದೇವಿ ನಿನ್ನೆ ಟ್ರಾಕ್ಟರ್ ತಗೊಂಡೇವಿ ಹೌದು. ಹಿಂಗಾಗಿ ಯಪ್ಪ ರೊಕ್ಕ ನಮ್ಮ ಬಲ್ಲಿಲ್ಲ ಯಾರ ಬಲ್ಲಿರಿ ಕೇಳ ಹೋಗು ಹಿಂಗ ಹೇಳಿ ಹತ್ತು ಹೊಡ್ದ. ಅವಾಗ ಆ ಮನುಷ್ಯ ಮಾರಿ ಸಾಣದಾಯ್ತು ಅಣ್ಣಂದು ಬಂದ ಮನೆ ಕಡಿ. ಮನ್ಯಾಗ ಬಂದ ಕೂತ ತಮ್ಮ ಬಂದ ಅಣ್ಣ ರೊಕ್ಕ ಸಜ್ಜಾದವನು ಅಂದ. ಹೌದು. ಅವಾಗ ಅಣ್ಣ ತಾನ ಯಪ್ಪ ಹ, ನೀ ಯಾಕೆ ವಿಚಾರ ಮಾಡ್ತು ಒಟ್ಟ ನಾ ಸಜ್ಜು ಮಾಡ್ತೀನಿ ಸುಮ್ಮಿರು ನೀ. ಮಾಳಿಂಗರಾಯ ನಮ್ ಬೆನ್ನಿಂದ ಅದಾನ ಹೌದು. ನೀವು ಒಟ್ಟು ವಿಚಾರ ಮಾಡಬೇಡ ಹ, ಅಂದವನೇ ಇನ್ನು ರೊಕ್ಕ ನನಗೆ ಯಾರು ಕೊಡುದಿಲ್ಲ ಯಾರನ್ನ ರೊಕ್ಕ ಕೇಳಬಾರ್ದಿನ್ನ. ನಂದು ಬಡತನ ಪರಿಸ್ಥಿತಿ ನೋಡಿ ಯಾರು ನನಗೆ ರೊಕ್ಕ ಕೊಡುದಿಲ್ಲ. ಹೌದು. ಇವತ್ತು 2 ಎಕರೆ ಹೊಲ ಒಯ್ದು ಬೆಂಕಿ ಒತ್ತಿ ಹಾಕಿ ತಗೊಂಡು ಬಂದು ಆ ತಮ್ಮ ನೌಕರಿ ತುಂಬದ. ಹೌದು. ತಮ್ಮಗ ನೌಕರಿ ಹತ್ತು ಹ, 1 ವರ್ಷ ಹೋಯ್ತು 2 ವರ್ಷ ಹೋಯ್ತು. ಹೌದ್. ನೋಡ್ರಿ ಹೆಂಗದ. ಏನಾಯ್ತು ಮುಂದ? ನೌಕರಿ ಏನು ತಮ್ಮಗ ಹತ್ತು. ಅವಾಗ ವಿಚಾರ ಮಾಡ್ದ ಅಣ್ಣ ಏನು? ನಂದು ಲಗ್ನ ಆಗ್ಯದ ಮನ್ಯಾಗ 5-6 ಮಕ್ಕಳದಾವ್. ಹೌದು. ನಮ್ಮ ತಮ್ಮಗ ದೇವ್ರ ಭಗವಂತ ಚಲೋದು ಮಾಡ್ಯಾನ ನಮಗ. ಹೌದು. ಇಂದಲ್ಲ ನಾಳೆ ಹೊಲ ಬಿಡಿಸ್ಕೋಬಹುದು. ಹ, ಕರೆ ನನ್ನ ತಮ್ಮಗ ಒಂದು ಜೋಡು ಮಾಡ್ಬೇಕಂತ ಹೇಳಿ ಹೌದು. ಸೀಟಿ ಹೆಣ್ಣ ತೆಗೆದು ಮದ್ವಿ ಮಾಡ್ದ. ಮದ್ವಿ ಮಾಡ್ದ.
ತಮ್ಮಂದು ಆ ಹುಡುಗಿ ಸಾಲಿ ಬಹಳ ಆಗ್ಯದ. ಹೌದು. ಕರೆ ರೊಟ್ಟಿ ಗೊತ್ತಿಲ್ಲ, ಒಣಗಿ ಗೊತ್ತಿಲ್ಲ. ಹಚ್ಚಿಲ್ಲ ಮನ್ಯಾಗ. ನೌಕರಿ ಇಲ್ಲವ್ರ ಹೆಂಡತಿಯಾಗಿ ಮನೆಗೆ ಬಂದಳು. ಹೌದು. ಅವಾಗ ಮನ್ಯಾಗ 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು. ಏನಾಯ್ತು ಮುಂದ? ಮನ್ಯಾಗ ಒಬ್ಬಕ್ಕಿನಿ ದೊಡ್ಡ ಮೊಬೈಲ್ ಇಟ್ಕೊಂಡು ಮನ್ಯಾಗ ಒತ್ತಾಡ್ಕೊತ ಕುಂದ್ರಕ್ಕೆ ಯಾವತ್ತು. ಹೌದು. ಅಡಿಗೆನೆ ಗೊತ್ತಿಲ್ಲ. ಹಾ. ಮಧ್ಯಾಹ್ನದಾಗ ಸಾಲಿ ಬಿಟ್ಟು ಕೂಡಲೇ ಬಾವನ ಮಕ್ಕಳು ಓಡೋಡಿ ಮನೆಗೆ ಬಂದು, ಹೌದು. ಚಿಗವ ಹೇಳು, ನಮಗೆ ರೊಟ್ಟಿ ಮಾಡಿ ಹೇಳು, ಹಾ ಹಾ, ನಮಗೇನಾರೇ ಪಲ್ಯ ಮಾಡು, ಹೌದು, ನಾವು ಊಟ ಮಾಡಿ ಹೊಕ್ಕೇವಿ. ಸಾಲಿಗೆ ಹೋಗ್ಬೇಕು. ಮಕ್ಕಳು ಕಿರಿಕಿರಿ ಕೊಡ್ಲಕತ್ತು ಈ ಕಲ್ತಂತ ಹುಡುಗಿಗೆ ದಿನ ದಿನ. ಹೌದು. ಅವಾಗ ಅಕ್ಕಿ ಅಂದಳು, ಹಾ, ಹುಡುಗರು ಕಿರಿಕಿರಿ ಬಾಳ ಆಯ್ತು. ಕಿರಿಕಿರಿ ಬಹಳ ಆಯ್ತು. ವಿಚಾರ ಮಾಡಿದಳು ಹೆಣ್ಮಗಳು, ಏನು ನಮ್ಮ ಎರಡೇ ಹೊಟ್ಟಿ, ಇಬ್ರೇ ಗಂಡ ಹೆಂಡ್ತಿ ನಾವು ಇಬ್ರೇ. ನನ್ನ ಗಂಡಗ 1 ತಿಂಗಳಿಗೆ 50,000 ರೂಪಾಯಿ ಪಗಾರ ಅದ. ಹೌದು. ಯಾನಾಯ್ತಿಂದಿತ್ತು, ಇವ್ರ ಜೋಡಿ ಯಾಕೆ ನಾ ಕೂಡಿರ್ಬೇಕು? ಕೂಡಿ ಯಾಕೆ ಹೋಗಬೇಕು, ಹಾ ಹಾ ಹಾ, ಬ್ಯಾರಾದ್ರೂ ಚಲೋ ಆದಿತ್ತಲ್ಲ ಅಂತ ಹೇಳಿ ವಿಚಾರ ಮಾಡಿ ಹೌದು. ಗಂಡ ಬಂದ ಕೂಡ್ಲೆ ಗಂಡಗ ಅಂದಳು, ಸಂಜೆ ಕಡೆ ಗಂಡ ಮುಂದ ಅಂದಳು, ರೀ ಹಾ ಹಾ, ಎಷ್ಟು ದಿನ ಕೂಡಿ ಹೋಗುಣ್ರಿ, ಹೌದು, ಅಡಿಗೆ ಪೂರ್ತಿ ಕರೆ ಬ್ಯಾರೆ ಆಗೋನಲ್ಲ. ಹಾ ಹಾ ಹಾ, ಅವಾಗ ಅಂದವ ಗಂಡ, ಎಟ್ಟರೆ ಹುಚ್ಚದಿ ಅಂದವ. ಹಾ, ಯಾಕ? ಅಲ್ಲ, ನಮ್ಮ ಅಣ್ಣ ಬಟ್ಟಿದ್ದವನು ಬೆಟ್ಟ ಮಾಡಿ ಸಾಲಿ ಕಲಿಸಿ ನೌಕರಿ ಹಚ್ಚಿ 2 ಎಕರೆ ಹೊಲ ಒಯ್ದು ಬ್ಯಾಂಕಿಗೆ ಒತ್ತಿ ಇಟ್ಟಾನ, ಇನ್ನೂ ಬಿಡಿಸ್ಕೊಳ್ಳೋದಾಗಿಲ್ಲ. ಹಾ, ಅದ್ರ ನೀನು ಜೋಡ್ ಮಾಡ್ಯ ನನಗ್ ತಂದು. ಜೋಡ್ ಮಾಡ್ಯಾನ. ಹಾ, ಹಾ. ಸಂಸಾರ ಎಷ್ಟು ಚಂದ ಹೊಂಟದ ನಮ್ಮದು. ಹೌದು. ಕರೆ ಬ್ಯಾರೆ ಅಕ್ಕಿನತ್ತಿಯಲ್ಲ, ನಾಚಿಕೆ ಬರ್ಬೇಕು ನಿನಗಂದ ಅವನು. ಹಾ ಹಾ, ಈ ಹೆಣ್ಮಗಳು ಏನಂದ್ರ ಆ ಮಾತಿಗೆ? ಅವಾಗ ಹೆಣ್ಮಗಳು ಅಂದಳು, ಹಾ ಹಾ, ನನಗೆ ಯಾವಾಗ ನಾಚಿಕೆ ಬರ್ಬೇಕಂತ ನೀವು ಬೇಯ್ತೀರಿ ಅಂದ್ರ, ಹೌದು, ನಿಮ್ಮ ಅಣ್ಣನ ಜೋಡಿ ನೀವು ಕೂಡಿ ಇರ್ರಿ, ನಾ ತವ್ರ ಮನಿಗೆ ಹೊಂಟ್ಯಾ ಅಂತೇಳಿ ಚೀಲ ಸಜ್ಜು ಮಾಡಿದಳು. ಸುಟ್ಕೇಸ್ ಕೈಯಾಗೆ ಬತ್ತು. ಅವಾಗ ಅಂದ ಗಂಡ, ಏನ ತಾನ? ಹಿಂಗಾದ್ರ ನನ್ನ ಬಾಳೆ ಹದಿಗೆಡ್ತದಂದ. ಹೌದು. ನಾನು ಹೇಳ್ತಿ ಹೋಗಿ ತವ್ರ ಮನ್ಯಾಗ ಕೂತಳಂದ್ರ ಮಂದಿರೇ ನನಗೆ ಏನಲ್ಲಾಕಿಲ್ಲ, ಮಂದಿ ಏನು ಮಾತಾಡ್ಲಕ್ಕಿಲ್ಲ. ಹೌದು. ನೋಡೋಣ ವಿಚಾರ ಮಾಡ್ಬೇಕಂತ ಹೇಳಿ ಅವಾಗ ಹೇಳ್ತೀಗಂದ, ಅಲ್ಲ ಸ್ವಲ್ಪ ತಡಿ, ಇವತ್ತೊಂದು ರಾತ್ರಿ ಅಂದ. ನಮ್ಮ ಅಣ್ಣನ ಕೇಳ್ತೀನಿ, ನಮ್ಮ ಅಣ್ಣಗೊಂದು ಮಾತು ಕೇಳ್ತೀನಿ, ಸ್ವಲ್ಪ ತಡಿ ಅಂದ. ಹೌದು. ಆಯ್ತ್ರಿ ಅಂದಳ. ಹಾ ಹಾ, ಮೆಲ್ಲಕ್ಕ ಅಣ್ಣನ ಬಲಿ ಹೋದ. ಹೌದು. ನಾ ಅಂದ, ಹಾ, ಯಾಕೆ ಹೋತಮ್ಮ ಬಾ ಅಂದ. ಹೌದು. ಯಪ್ಪ, ನೌಕರಿನೂ ಹಚ್ಚಿದಿ, ಹೌದು, ಜೋಡನು ಮಾಡಿದಿ, ಹಾ ಹಾ, ಎಷ್ಟು ದಿನ ಕೂಡಿ ಹೋಗುನು, ಅಡಿಗೆ ಪೂರ್ತಿ ಕರೆ ಬ್ಯಾರೆ ಆಗುನಲ್ಲ ಅಂದ. ಹಾ ಹಾ, ಅವಾಗ ಅಣ್ಣ ಏನ ತನ್ನ ತಮ್ಮನ ಮಾತು ಕೇಳಿ ಅವಾಗ ಅಣ್ಣಗ ಹಾ ಮುಗಲು ಹರಿದು ಮೈ ಮ್ಯಾಗ ಬಿದ್ದಂಗ ಆಯ್ತು. ಹೌದು. ಪಟ್ಟನೆ ನೀರು ಹರಿದು ಅಣ್ಣನ ಕಣ್ಣಾಗ. ಹಾ ಹಾ ಹಾ, ಅಣ್ಣ ತಾನಯ್ಯಪ್ಪ, ಇಂಥ ಬುದ್ಧಿ ನಿನ್ನ ಬಲ್ಲಿ ಯಾಕೆ ಬತ್ತು? ಯಾಕೆ ಹೋತಮ್ಮ? ಹೌದು. ಏನಾಗ್ಯದ ಅಂತದು? ಹಾ, ನಾ ಏನಂದಿನ ನಿನಗ? ಹೌದು. ಕರೆ ನಿಮ್ಮ ವೈನಿಯರು ಏನಂದಾಳ? ಹೇಳಪ್ಪ. ಯಪ್ಪ, ಯಾಕೋ ಕೂಡಿ ಹೋಗುನು ತಮ್ಮ. ಯಪ್ಪ, ನನ್ನ ಮಾರಿಯರಿ ನೋಡುತ್ತಿದ್ದ ಅಣ್ಣ. ಅಣ್ಣ ಅವಾಗ ಕೂಡಿದ ಮಂದಿ ಆಗ ಕೂಗಿ ಹೇಳದ ಮಂದಿನ ನೆರೆಸಿ, ಹಾ ಹಾ, ತಮ್ಮ ಎಷ್ಟು ಹೇಳಿದ್ರು ಕೇಳಿಲ್ಲ, ಇವತ್ತ ಅಣ್ಣ ಇವತ್ತು ಒಟ್ಟು ಬ್ಯಾರೆ ಆಗುದಂದ. ಹಠ ತೊಟ್ಟೆ ನಿತ್ತ. ಹಠ ತೊಟ್ಟ ನಿತ್ತ. ಅವಾಗ ಅಣ್ಣ ಕಣ್ಣಾಗ ನೀರು ತಕ್ಕೊಂಡು, ಯಾಕೋದಪ್ಪ? ಯಪ್ಪ, ಹಾ ಹಾ, ನನಗ ಬಂದದ, ನಾ ಬೋಗಿಸ್ತೀನಿ. ಹೌದು. ನನ್ನ ಪಾಲಿಗೆ ಬಂದದಪ್ಪ, ಹಾ, ನಾ ಉಣ್ತೀನಿ, ನಾ ಉಣ್ತೀನಿ. ಹೌದು. ನೀನು ಹೇಳ್ತಿ ಕರ್ಕೊಂಡು ನೀವರೇ ಆರಾಮಾಗಿ ಇರ್ರಿಪ್ಪ ಅಂತಿದ್ದ. ಬಾಳ ಚಂದಾಗಿರ್ರಿಪ್ಪ. ಯಾಕೆ ಹೋದಕ್ಕ ತಿಳ್ಕೊಂಡು ಹಾ. ತಮ್ಮ ಹೆಡ್ತಿ ಕರ್ಕೊಂಡು ಏನು ಬ್ಯಾರೆ ಆಗಿ ಹೋದ. ಹೌದು. ಇವನ ಪರಿಸ್ಥಿತಿ ಕೆಟ್ಟಾಗಿ ಹೋಯ್ತು. ಅಣ್ಣ ದುಡಿಲಕ್ ಹೋಗ್ತಾನ, ಕೆಲಸ ಹತ್ಲಿಲ್ಲ, ಕೆಲಸ ಹತ್ತಲಿಲ್ಲ ಬಂಧುಗಳೇ. ಯಾರು ಕೆಲ್ಸಕ್ಕೆ ಹಚ್ಚೋಲ್ರು, ಹೊಲ ಬೆಳೆಯಲ್ತು, ಬಡ್ಡಿ ಮಾಬಡ್ಡಿ ಬೆಳೆದು ಕೂತದ. ಎಲ್ಲಾ ಕಡೆ ಬಾಳ ಒತ್ತಡ ಬಂದ್ಬಿಡ್ತ. ಅಣ್ಣನ ಕೊಳ್ಳಿಗೆ ಬತ್ತು ಎಲ್ಲ. ಹೌದೌದು. ಎಷ್ಟು ತ್ರಾಸ ಆಯ್ತ್ರಿ ಅಣ್ಣಗ. ಹಾ, ಮುಂದ ಅಣ್ಣ ತಾನ ಹಾ, ಮರ್ಯಾದೆ ಬಿಟ್ಟು ಹುಚ್ಚರಂಗ ಊರಾಗ ತಿರ್ಗಲಕತ್ತ, ಯಾರು ಒಂದು ರೊಟ್ಟಿ ಕೊಡಲ್ರ ಅವಂಗ. ಹೌದು ಹೌದು. ನೋಡ್ರಿ ಹೆಂಗದ ಅಂತ ಪರಿಸ್ಥಿತಿ ಬತ್ತು. ಮನ್ಯಾಗ ಸಲಿಗೆ ಜಾಳಿಲ್ಲ, ಮುಟ್ಟಿಗೆ ಹಿಟ್ಟಿಲ್ಲ. ಹೌದು. ಮನ್ಯಾಗ ಮಕ್ಕಳು ಪೋಸ್ ಬಿದ್ದಾವು. ಹಾ, ಅವಾಗ ಮಕ್ಕಳು ಓಡಿ ಬಂದು ತಾಯಿ ತೊಡಿಬೇಕು ಕೂತಾವ ಮಕ್ಕಳು. ಯವ್ವ, ಹೌದು, ನಮಗ ದಿನಾನು ಹೊಟ್ಟೆ ತುಂಬಾ ಊಟ ಹಾಕ್ತಿದ್ದಿ ತಾಯಿ. ಯಾಕವ್ವ? ಯಾಕೆವ್ವ ಇವತ್ತು ರೊಟ್ಟಿ ಮಾಡಿಲ್ಲ, ಅನ್ನ ಮಾಡಿಲ್ಲ? ಹೌದು ತಾಯಿ, ನಮಗ್ ಹೊಟ್ಟೆ ಹಸ್ತದ, ಹೇಳು ಮೊದಲು ರೊಟ್ಟಿ ಮಾಡಿ ಹೇಳು, ಒಣಗಿ ಮಾಡಿ ಹೇಳತ್ತ. ತಿವ್ದು ಮಕ್ಕಳು ತಾಯಿನೇ ಎಬ್ಬಿಸ್ತಾವ. ಅವಾಗ ತಾಯಿ ಏನ್ ಹೇಳಿದ ಮಕ್ಕಳಿಗೆ? ಅವಾಗ ತಾಯಿ ತಾಳೆಪ್ಪ, ಹಾ. ನಿಮ್ಮ ಅಪ್ಪ ಹೊರಗೆ ಹೋಗ್ಯಾನು, ಹೌದು, ನಿಮಗೇನರೇ ತಗೊಂಡು ಬರ್ತಾನ ನಾಷ್ಟ,
ಯಪ್ಪ ಹೊಟ್ಟೆ ತುಂಬ ಊಟ ಮಾಡಕತ್ರಿ ಸ್ವಲ್ಪ ಶಾಂತಿ ಅಂತ ಹೇಳಿ ಮಕ್ಕಳಿಗೆ ಸಮಾಧಾನ ಮಾಡ್ತಿದ್ರು ಹೇಗಾಯ್ತು ಮಾಡಿ ಹಾಕಾಕಿ ಏನೂ ಇಲ್ಲೋ ಯಪ್ಪ. ಏನೂ ಇಲ್ಲ. ಹೌದು. ತೊಟ್ಟೆ ಮಳೆಗಾಲದಾಗ ಒಟ್ಟೆ ಬೆಳಲಿಲ್ಲ ಹೊಲ ಹೈರಾಣ ಬಂದದರಿ ಮರ್ಯಾದೆ ಬಿಟ್ಟು ಅಣ್ಣ ಹೊತ್ತರಂಗ ತಿರುಗ್ಯಾನ ಕೆಲಸ ಹತ್ತಲಿಲ್ಲ ರೇ ಮಕ್ಕಳನ್ನ ಕರೆಕೊಂಡು ನೀರು ಕುಡಿದು ಮರಿಗ್ಯಾನ ಶೂನ್ಯ ಶೂನ್ಯ ಮಕ್ಕಳನ್ನ ಕರ್ಕೊಂಡು ನೀರು ಕುಡಿದು ಮರಿಗ್ಯಾನ ನಿತ್ಯಂಗ ಹತ್ತಿರ್ತಾರೆ ಎಲ್ಲ ಕೈ ತಂದರೆ ಮಕ್ಕಳು ಮರಗ ನೋಡಿ ಅಣ್ಣನ ಹೇಳ್ತಿ ಹೋಗಿ ಜ್ವಾಳ ಕೇಳ ಚಾರಿ ಅಮ್ಮನ ಹೇಳ್ತಿ ಐದು ಹಾಳುವಾರಿ ಮಕ್ಕಳು ಮರಗ ನೋಡಿ ಅಣ್ಣನ ಹೇಳ್ತಿ ಹೋಗಿ ಜ್ವಾಳ ಕೇಳ ಚಾರಿ ಅಮ್ಮನ ಹೇಳ್ತಿ ಐದು ಹಾಳುವಾರಿ ಹೋಗೋದು ಪ್ರಾಣ ಹಾರೆ ಕೊನೆಗೊಂದು ಆಗೋದು ನಮ್ಮ ಜಾತ್ರೆ 100 ವರ್ಷ ಎದ್ರ ಅಣ್ಣ ತಮ್ಮರು ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡ್ರಿ 100 ವರ್ಷ ಎದ್ರ ಅಣ್ಣ ತಮ್ಮರು ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡ್ರಿ ಮಂದಿ ಒಳಗ ಕೂಡಿ ಕುಂತಿದ ತಮ್ಮ ಹೋಗ್ಯಾನಾರು ಹಾರೇ ಮನೆಯಾಗ ಯಾಕಣ ಬಾಳ ಆಗ್ಯಾವು ತಮ್ಮ ಔಷಧಿಸ್ಕೊಡ ಖಾತ್ರಿ ಏನಾಯ್ತು? ತಮ್ಮನ ಕೈಯಿಂದ ಹೆಗ್ಗಣ ಎಣ್ಣೆ ಕೊಟ್ಟ ತಮ್ಮಾಗ ತಿಳಿಲಿಲ್ಲ ರೇ ಅಣ್ಣ ಅವಸರ ಬಂದಾನ ರೇ ಅನ್ನದೊಳಗ ಕಲಿಸಿ ಅಡುಗೆ ಮಾಡತ್ತ ಹೇಳ್ತಿಗೆ ಹೇಳಾನ ರೇ ಇವತ್ತ ಊಟ ಆಗೋದು ಬಾರಿ ಅನ್ನದೊಳಗ ಕಲಿಸಿ ಅಡುಗೆ ಮಾಡತ್ತ ಹೇಳ್ತಿಗೆ ಹೇಳಾನ ರೇ ಇವತ್ತು ಊಟ ಆಗೋದು ಬಾರಿ ಸಾವ ಬಿಡುವುದಿಲ್ಲ 1000 ವರ್ಷ ಇದ್ರ ಸಾವ ಬಿಡುವುದಿಲ್ಲ ಹೋಗೋದು ಪ್ರಾಣ ಹಾರೆ ಕೊನೆಗೊಮ್ಮೆ ಆಗೋದು ನಮ್ಮ ಜಾತ್ರೆ 100 ವರ್ಷ ಇದ್ರ ಅಣ್ಣ ತಮ್ಮರು ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡ್ರಿ 100 ವರ್ಷ ಇದ್ರ ಅಣ್ಣ ತಮ್ಮರು ಆಗೋದು ಒಮ್ಮೆ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡ್ರಿ ಪರಿಸ್ಥಿತಿ ಹೆಂಗ ಬತ್ತ ನೋಡ್ರಿ ಏನಾಯ್ತು? ಮಾಳಿಂಗರಾಯನ ಗುಡಿಗೆ ಬಂದು ನಮಸ್ಕಾರ ಮಾಡಿ ಅತ್ತಾನ ಅಣ್ಣ ಏನ್ ತಾನ? ಯಪ್ಪ ಎಂತ ಪರಿಸ್ಥಿತಿ ತಂದು ಭಗವಂತ ಹೌದು. ನನ್ನಂತ ಹಾ ಈ ಇದು ಯಾರಿಗೆ ಬರಬಾರದು ಕಷ್ಟ. ಕಷ್ಟ ಹೌದು. ನನ್ನಂತ ಕಷ್ಟ ಇನ್ನೊಬ್ಬರಿಗೆ ಯಾರಿಗೆ ಬರಬಾರದು ಭಗವಂತ. ಹೌದು. ಮಾಳಿಂಗರಾಯಿಗೆ ಬೇಡ್ಕೊತಾನ. ಯಪ್ಪ ಹೆಂಗ ಮಾಡೋದಿಲ್ಲ ಎಷ್ಟು ಹೈರಾಣ ತಂದಿ ಅಂದ್ರ ಈ ಜೀವನ ಭೂಮಿ ಮ್ಯಾಗ ಇಡುದು ಯಾಕ? ಹೌದು ಹೌದು. ಮನಿಗೆ ಬಂದ ಮೆಲ್ಲಕ್ಕ ಮನಿಗೆ ಬಂದ ಕೂಡೆ ಮಕ್ಕಳು ತಾಯಿನ ಬಿಟ್ಟು ತಂದೆ ತೆಕ್ಕಿ ಬಡದತ್ತಾವು. ಯಪ್ಪ ನಮಗೇನು ತಂದಿತ್ತ ತಿನ್ನಾಕ? ಯಪ್ಪ ನಮಗ್ ಹೊಟ್ಟೆ ಹಸ್ತದ ಏನು ತಂದಿತ್ತ? ಹೌದು. ಅವಾಗ ತಂದೆ ತಾನ ಯಪ್ಪ ಮಕ್ಕಳಿಗೆ ಹೇಳ್ತಾನ ನನ್ನ ಬಲ್ಲಿ ಏನೂ ಇಲ್ಲೋ. ಹೌದು.
ಒಂದು ದುಡ್ಡು ರೊಕ್ಕಿಲ್ಲ, ಹೌದು ಎಲ್ಲಿ ತೊಗೊಂಬರ್ಲಿ ಯಪ್ಪ. ಇವತ್ತು ಒಂದಿನ ನೀರು ಕುಡ್ದು ಮಕ್ಕಳುನಪ್ಪ, ಹಾ ನಾಳೆಗೆ ಆನಂದದಿಂದ ಊಟ ಮಾಡಕ್. ನಾಳೆ ಮುಂಜಾನೆ ಎದ್ದು ಹೊಟ್ಟೆ ತುಂಬ ಊಟ ಆಗುದದ. ಹೌದು ನಿಮಗೆ ಹೊಟ್ಟೆ ತುಂಬ ಊಟ ಮಾಡಿಸ್ತೀನಿ ಹಾ, ಹಾ. ಯಪ್ಪ. ಇವತ್ತೊಂದಿನ ನೀರು ಕುಡ್ದು ಮಕ್ಕಳು ಅಂತೇಳಿ ಮಕ್ಕಳಿಗೆ ನೀರು ಕುಡಿಸಿ ತಾವು ನೀರು ಕುಡ್ದು ಮಕ್ಕೊಂಡ್ರು. ನಿತ್ಯ ಹತ್ತಲಿಲ್ಲ ಬಂಧುಗಳೇ. ಹೌದು ಕನಸಿನ್ಯಾಗ ಸಣ್ಣ ಮಗ ಹಾ ಹಾ ಯವ್ವ ಊಟ, ಯವ್ವ ರೊಟ್ಟಿ, ಮಗ ಬಡ್ಬರ್ತಿತ್ತು, ತಾಯಿಗೆ ನಿದ್ದೆ ಹತ್ತಲಿಲ್ಲ. ಹಾ ಹಾ ಯಾರ ಮನೆಗೆ ಹೋದ್ರ ಯಾರು ಏನು ಕೊಡುದಿಲ್ಲ. ಮುಂಜಾನೆ ಎದ್ದು ಯಾರ ಮನೆಗೆ ಹೋಗಲಿ ಹಾ ವಿಚಾರ ಮಾಡಿ ತಂಗಿ ಮನೆಗೆ ಓಡೋಡಿ ಹೋದಳು. ಹಾ ಹಾ ಏ ತಂಗಿ, ಮಕ್ಕಳು ಹೊಟ್ಟೆ ಹಸ್ತದ, ನಿನ್ನ ಬಲ್ಲಿ ಒಂದು 4 ಸಲ ಜ್ವಾಳ ಹಿಟ್ಟಿಯನ್ನು ಕೊಡೆಯವ. ಹೌದು ಹಿಟ್ಟರ ಇದ್ರ ಕೊಡು. ಹಾ, ಹಾ. ನೋಡು ನಮ್ಮ ಪರಿಸ್ಥಿತಿ ನೋಡು ತಂಗಿ ಅಂತ ಹೇಳಿ ನೌಕರಿದಾರ ಮೈದುನನ್ನು ಮನೆ ಮುಂದೆ ಹೋಗಿ ನಿತ್ತಾಳ. ತಂಗಿ ಅಕ್ಕನ ಮಾತು ಕಿವ್ಯಾಗ ಹಾಕೊಳ್ಳಿಲ್ಲ ಬಂಧುಗಳೇ, ಹೋಳ ಹಾಯ್ದು ಹಾದಳು. ಹೌದು ಮನಿ ಕೀಲಿ ಹಾಕೊಂಡು ಅವಾಗ ಬಂದ ಗಂಡಗತ್ತಾಳ, ಹಾ ನಮಗರಿ ಏನು ಹುಟ್ಟುದಿಲ್ಲ, ಹೌದು ಈ ಭೂಮಿ ಮ್ಯಾಗ ಇರುವುದರ ಯಾಕ. ಹೌದು ಅವಾಗ ತನ್ನ ಗಂಡ ಹಾ ಹಾ ಕರೆ ಹೆಂಗ ಮಾಡುದು, ಹೌದು ಹೆಂಗ ಮಾಡುದು ಅಂದ್ರ ಏನಾರ ವಿಷ ತಗೊಂಡು ಪಟ್ಟನೆ ಜೀವ ಬಿಡುನು ಬರ್ರಿ ಎತ್ತ ಗಂಡಗತ್ತಾಳ. ಹೌದು ಹೌದು ಅವಾಗ ಗಂಡತ್ತ ಅಂದ, ಹಾ ಹಾ ಅಲ್ಲ ನಾನು ನೀನು ಸತ್ಯವಂದ್ರ ಮಕ್ಕಳು ಪರದೇಶಕ್ಕಾವು, ಹಾ ಕರೆ ಮಕ್ಕಳನ್ನ ಯಾರ ಕೈಯಾಗ ಕೊಟ್ಟು ಹೋಗೋನು, ಹೌದು ಹೆಂಗ ಮಾಡೋನು ಅಂದಾಗ ತಾಯಿ ಎತ್ತಾಳ, ಅಲ್ರಿ ಮಕ್ಕಳನ್ನ ನಮ್ಮ ಜೋಡಿ ಕರ್ಕೊಂಡು ಹೋಗೋನು, ಮಕ್ಕಳನ್ನ ಬಿಟ್ಟು ಹೋಗೋದು ಬೇಡ. ಹೌದು ಹೌದು ಯಾಕೆ ಓದಕ್ಕಂತೇಳಿ ವಿಚಾರ ಮಾಡಿ ಬಹಳ ಮಂದಿ ಒಳಗೆ ಕೂತು ನ್ಯಾಯ ಹೇಳ್ತಿದ್ದ ತಮ್ಮ ಓಡೋಡಿ ಬಂದ ಅಣ್ಣ ಅರುಹಾರಿ ತಮ್ಮನ ಬಲ್ಲಿ. ಅವಾಗ ಅಣ್ಣ ತನಗೆ ತಮ್ಮ ಯಪ್ಪ ಬಾ ಇಲ್ಲಿ ಅಂದ. ಹೌದು ಯಾಕಂತೇಳಿ ನಮ್ಮ ಅಣ್ಣ ಎಂದೂ ಬಂದಿಲ್ಲ ನನ್ನ ತನ. ಹಾ ಹಾ ಓಡೋಡಿ ಬಂದ ತಮ್ಮ ಎಣ್ಣ ಯಾಕಂದ, ಹೌದು ಯಪ್ಪ ಹಾ ನಿನ್ನ ಕೈಯಾರೆ ಒಂದು ಕೆಟ್ಟ ಇಸದ ಎಣ್ಣೆ ಇಸ್ತು ಕೊಡಪ್ಪ. ಮನ್ಯಾಗ ಹೆಕ್ಕನ ಬಹಳ ಆಗ್ಯಾವು, ಹೌದು ಮನಿ ಕೆದರಿ ಹೋಗಿಲಕತ್ಯಾವು, ಮನಿ ಕೆದರ್ಲಕತ್ಯಾವು, ನಿತ್ಯ ಹತ್ತೋಲ್ದಾಗ್ಯದಪ್ಪ. ಹೌದು ಹೌದು ಅವಾಗ ತಮ್ಮಗ ತಿಳಿಲಿಲ್ಲ. ಏನ್ ಮಾಡ್ದ, ಅಣ್ಣ ನಿನಗ ನಿತ್ಯ ಹತ್ತೋಲ್ದಂದ್ರ ಬಾ ಹೋಗೋಣ ಅಂತೇಳಿ ಅಂಗಡಿದಾರ ಬಲಿ ಕರ್ಕೊಂಡು ಹೋದ. ಹೌದು ಅವಾಗ ಅಂಗಡಿದಾರಗ ತನ ರೀ ಒಂದು ಕೆಟ್ಟ ಇಸದ ಎಣ್ಣೆ ಕಾತ್ರಿ ಎಣ್ಣೆ ಕೊಡ್ರಿ, ಹೌದು ಹೆಗ್ಗಣ ಸಾಯಿ ಹೊಡಿಬೇಕಾಗ್ಯದ ಅಣ್ಣನ ಮನ್ಯಾಗ. ಹೌದು ಆಯ್ತ ತಿಳ್ಕೊಂಡು ಅಂಗಡಿದಾರ ಕೊಟ್ಟ ತಮ್ಮನ ಕೈಯಾಗ, ತಮ್ಮ ಎತ್ತಿ ಅಣ್ಣನ ಕೈಯಾಗ ಕೊಟ್ಟ, ತಮ್ಮಗ ಗೊತ್ತಾಗಲಿಲ್ಲ. ಹೌದು ಅಣ್ಣ ಓಡೋಡಿ ಬಂದು ಅಂಗಡಿ ಒಳಗ ಅಕ್ಕಿ ತಗೊಂಡು ಮನ್ಯಾಗ ಹೇಳ್ತಿಗತ್ತಾನ, ಏನ ಇವತ್ತು ನಮ್ಮದು ಕೊನೆಯ ಜಾತ್ರೆ ಅದ, ಹೌದು ಹೌದು ಆನಂದದ ಊಟದ ಇವತ್ತ, ಒಟ್ಟ ಕಣ್ಣಾಗ ನೀರು ತೆಗಿಬೇಡ, ಹೌದು ನಕ್ಕೋತ ಅಡಿಗೆ ಮಾಡುವತ್ತ ಹೆಡ್ತಿ ಕೈಯಾಗ ಕೊಟ್ಟ. ಮಕ್ಕಳಿಗೆ ಗೊತ್ತಾಗಬಾರ್ದು, ಮಕ್ಕಳಿಗೆ ಸಂಶಯ ಬರಬಾರದು. ಆಯ್ತ್ರಿ ತಿಳ್ಕೊಂಡು ಅನ್ನ ಕುದಿತಿತ್ತು, ಹೌದು ಅನ್ನದೊಳಗೆ ಹಾಕಿದಳು, ಮ್ಯಾಲ ಪ್ಲೇಟ್ ಮುಚ್ಚಿಬಿಟ್ಲು. ಹೌದು ಅವಾಗ ಮಕ್ಕಳು ಹೊಟ್ಟೆ ಹಸ್ತಂತ ಮಕ್ಕಳು, ಸಣ್ಣ ಮಕ್ಕಳು ಏನ್ ಮಾಡುದು, ಗಂಗಾಳ ಹಿಡ್ಕೊಂಡು ಓಡೋಡಿ ಬಂದ ತಾಯಿ ಮುಂದೆ ಕೂತಾವು. ತಾಯಿ ಸುತ್ತ ಎಲ್ಲ ಕೂತು ಹುಡುಗರು, ಯವ್ವ ಮೊದಲು ನನಗೆ ನೀಡು, ಯವ್ವ ಅನ್ನ ಕೂತೋದಿಲ್ಲ, ಮೊದಲು ನನಗೆ ನೀಡು, ಹೊಟ್ಟೆ ಹಸ್ತದವ್ವ. ಹೌದು ಮಕ್ಕಳು ತಾಯಿ ಮುಂದೆ ಕೂತಾವು ಬಂಧುಗಳೇ. ಅವಾಗ ತಾಯಿ ಏನ್ ಹೇಳಿದ್ಲು, ಯಪ್ಪ ನಿಮ್ಮ ಅಪ್ಪ ಹೊರಗೆ ಹೋಗ್ಯಾನು, ಎಲ್ಲಾರು ಒಟ್ಟಿಗೆ ಊಟ ಮಾಡುವುದದ ಇವತ್ತ, ನಿಮ್ಮ ಅಪ್ಪ ಬರ್ಲಿ ತಡಿ, ಯಪ್ಪ ನಿಮ್ಮ ಅಪ್ಪ ಬರ್ಲಿ ತಡಿ ಅಂತಂದಾಗ ಅವಾಗ ಹೊರಗೆ ಹೋದವ ಬಂದ. ಹೌದು ಎಲ್ಲಾರು ಒಟ್ಟಿಗೆ ತಾಟಿಟ್ಕೊಂಡು, ಹೌದು ತಾಯಿ ನೀಡ್ಕೊತ ಬಂದ ತಾನು ನೀಡ್ಕೊಂಡ್ಲು. ಹೌದು ಆ ನೀಡು ಮುಂದ 3-4 ವರ್ಷದ ಮಗಗ ಹೋಗಿ ಸಣ್ಣ ಮಗನಿಗೆ ಇಂಥ ಮಗನ ತಗೊಂಡು ಹ್ಯಾಂಗ ಹೋಗಬೇಕು ನಾ ಅಂತೇಳಿ ಮಗನ ಮಾರಿ ನೋಡಿ ತಳಗ ನೀಡ್ಲಕತ್ತಾಳ. ಹೌದು ಕೂಸ 2 ತುತ್ತು ತಿತ್ತು, ಪಳ್ಳನ ಕಣ್ಣ ನೀರ್ ಹಾರ್ದು ತಾಯಿ ಕಣ್ಣಾಗ ನೀರು ಹಾದು. ಅವಾಗ ಪಟ್ಟನೆ ಕೂಸ ತಾಯಿ ಕಡೆ ನೋಡ್ದ. ಹೌದು ತಾಯಿ ಕಣ್ಣಾಗ ನೀರು ಹೊಂಟಾವ್. ಹುಡುಗತ್ತದ ಇವತ್ತ ಆನಂದದ ಊಟದ, ಇಂಥ ಆನಂದದ ಊಟ ಇರ್ಲಾಕಾಗಿ ನಮ್ಮವು ಯಾಕೆ ಕಳ್ತಾಳ, ಇವತ್ತು ಹೊಟ್ಟೆ ತುಂಬ ಊಟದತ್ತದ ಕೂಸ. ಹೌದು ಹೌದು ಅವಾಗ ಗಬಾ ಎಲ್ಲಾರು ಊಟ ಮಾಡಿದ್ರು. 2 ತುತ್ತು ತಿಂದು ಕೂಸ ಹಟ್ಟಿಗಪ್ಪ ಆಯ್ತು. ತಿಲ್ಲಿನ ಮುಂದ ಎಲ್ಲರೂ ಒದ್ದಾಡ್ಲಕತ್ರು.
ತಾಯಿ ಒದ್ದಾಡ್ತಾಳ, ತಂದೆ ಒದ್ದಾಡ್ತಾನ, ಅಣ್ಣದೇನು ಒದ್ದಾಡ್ತಾರ. ಹೌದು. ಅವಾಗ ಕೂಸತ್ತದ. ಹಾ ಹಾ ನಮ್ಮ ಮನ್ಯಾಗ ಏನೋ ಆಗ್ಯದ, ಹೌದು. ಏನೋ ಗಾತ ಆದಂಗೆ ಕಾಣ್ತದ. ಯಪ್ಪ ಯಾರ ಬಳಿ ಹೋಲಿ, ನಮ್ಮ ಕಾಕನ ಮನೆಗೆ ಹೋಗ್ಬೇಕು, ನಮ್ಮ ಚಿಗಪ್ಪನ ಮನೆಗೆ ಹೋಗ್ಬೇಕಂತೇಳಿ ಕೂಸ ಓಡೋಡಿ ಚಿಗಪ್ಪನ ಮನೆಗೆ ಹೋಯ್ತ್ರಿ. ಹೌದು ಹೌದು. ತಾಯಮ್ಮ ಎಟ್ಟಾಗ್ಯದ, ರಾತ್ರಿ ಭಾರ ಆಗ್ಯದ. ಹಾ ಹಾ ಅವಾಗ ಕೂಸತ್ತದ. ಹೌದು. ಕಾಕ ಹೇಳು ನಮ್ಮ ಮನೆಯಾಗ ಏನಾಗ್ಯದ, ಚಿಗಪ್ಪ ಹೇಳು ನಮ್ಮ ಮನೆಯಾಗ ಏನಾಗ್ಯದತ್ತ. ಕೂಸ ಬಾಗಿಲು ಬಡಿತದ. ಎಲ್ಲಿ ಹೇಳ್ಬೇಕ್ರಿ ಚಿಗಪ್ಪ, ನಿದ್ದೆ ಹತ್ತಿ ಬಿಟ್ಟು. ನಿದ್ದೆ ಹತ್ತಿ ಬಿಟ್ಟದ. ಹೌದು. ಕೂಸ ಒದರಿ ಒದರಿ ಹಸ್ತಲಕ ತಲೆ ಕೊಟ್ಟು ಪ್ರಾಣ ಬಿಟ್ಟಿತು ಬಂಧುಗಳೇ. ಹೌದು ಹೌದು. ಮುಂಜಾನೆ ಎತ್ತು ನೋಡ್ತಾನ. ಹಾ ಹಾ ಅವಾಗಂದ ಎಟ್ಟರೆ ಹುಚ್ಚದ ನಮ್ಮ ಅಣ್ಣ. ಹಾ ರಾತ್ರಿ ರಾತ್ರಿ ಬಾರದಾಗ ಕೂಸಿನ ತಂದ ನಮ್ಮ ಮನೆ ಮುಂದೆ ಬಿಟ್ಟಾನ. ಹಾ ಏನಾಗ್ಯದ ಅಂತೇಳಿ ಕೂಸಿನ ಎತ್ಕೊಂಡು ನೋಡ್ದ. ಕೂಸ ಹೆಡಕ್ಕೆ ಒಗಿತ್ತು ಬಂಧುಗಳೇ. ಹೌದು. ಬಾಯಾಗ ರಗತ್ತ ಬಿತ್ತು. ಹೌದು ಹೌದು. ಅವಾಗಂದ ಅಣ್ಣ ಗಲತ್ತು ಮಾಡಿದಲ್ಲೋ ಯಪ್ಪ, ಏನೋ ಆಗ್ಯದ ತಿಳ್ಕೊಂಡು ಕೂಸಿನ ಎತ್ಕೊಂಡು ಓಡೋಡಿ ಬಂದ ಅಣ್ಣನ ಮನೆಗೆ ಬಂದು ನೋಡ್ತಾನ. ಹೌದು. ಅಣ್ಣ ಒತ್ತಾಟಿ ಬಿದ್ದಾನ, ಅಣ್ಣನ ಹೇಳ್ತು ಒತ್ತಾಟಿ ಬಿದ್ದಾವು, ಮಕ್ಕಳು ಒತ್ತಾಟಿ ಬಿದ್ದಾವು. ಹೌದು. ಅವಾಗ ತಮ್ಮ ತನ್ನ ಕಣ್ಣಾಗ ನೀರು ತೆಗೆದು, ಹೌದು ಹೌದು. ಅಣ್ಣ ಗಲತ್ತು ಮಾಡಿದಲ್ಲೋ ಯಪ್ಪ, ನನ್ನ ಕೈಯಾರೆ ಕೊಟ್ಟು ನಿನ್ನ ಜೀವ ಹೊಡೆದ್ನಲ್ಲೋ ಅಣ್ಣ. ಹೌದು. ನಾ ಯಾಕಿರ್ಬೇಕು ಈ ಭೂಮಿ ಮ್ಯಾಗ? ನನಗೆ ಯಾವ ನೌಕರಿನೂ ಬೇಡ, ಹೇಳ್ತೀನು ಬೇಡ, ಯಾವುದು ಬೇಡ. ಅಣ್ಣ ನನಗ ನೀ ಬೇಕು ಅಣ್ಣ, ನೀ ಬೇಕಂದವನೇ. ಅಣ್ಣ ಉಳಿದು ಊಟ ಮಾಡಿ ಉಳಿದಂತ ಅನ್ನ ಹೌದು ತಮ್ಮ ಬಡ ಬಡ ಎರಡು ತುತ್ತು ತಿಂದು ಅಣ್ಣನ ತೆಕ್ಕೆ ಬಡದ ಪ್ರಾಣ ಬಿಟ್ಟ ಬಂಧುಗಳೇ. ಹೌದು ಹೌದು. ಲಾಟಿ ಪಿಟಿ ಒತ್ತಾಡಿ ಪಾಟ ಪಾಟ ಸಾಕ್ತಾರ, ಯಾರಿಗೆ ತಿಳಿಲಿಲ್ಲ ರೇ. ಅಣ್ಣನ ಮಗ ಒಂದು ತಮ್ಮನ ಮನೆ ಮುಂದೆ ಹೋಗಿ ನೆಟ್ಟುಸ್ರ ಬಿಟ್ಟಿದ್ದಾರೆ. ಮುಂಜಾನೆ ಎದ್ದು ತಮ್ಮ ಕೂಸಿನ ನೋಡ್ಯಾರ. ಮಗನೇ ಮುಂಜಾನೆ ಎದ್ದು ತಮ್ಮ ಕೂಸಿನ ನೋಡ್ಯಾನು. ಇಸೆಲ್ಲ ಏರಿರ್ತಾರೆ ಅಣ್ಣ ಕಾತಾಯ್ತು ಅಂದಾನರೇ. ನಾನು ಕುಡಿಸಿದ ಈಸ ಅಣ್ಣನ ಜೀವ ಹೊಯ್ತು, ನಾಯಕ ಇರಲಿ ಅಂದರೆ ಉಳದ ಈಸ ತಮ್ಮ ತಿಂದಾನರೇ. ನಾನು ಕುಡಿಸಿದ ಈಸ ಅಣ್ಣನ ಜೀವ ಹೊಯ್ತು, ನಾಯಕ ಇರಲಿ ಅಂದರೆ ಅಣ್ಣನ ತೆಕ್ಕಿಗೆ ಹಾಯಿಕೊಂಡರೆ. ಸಾವಿರ ವರ್ಷ ಇದ್ರೆ ಸಾವ ಬಿಡುವುದಿಲ್ಲ, ಸಾವಿರ ವರ್ಷ ಇದ್ರೆ ಸಾವ ಬಿಡುವುದಿಲ್ಲ. ಹೋಗೋದು ಪ್ರಾಣ ಹಾರೆ, ಕೊನೆಗೊಮ್ಮೆ ಆಗೋದು ನಮ್ಮ ಜಾತ್ರೆ. 100 ವರ್ಷ ಇದ್ರೆ ಅಣ್ಣ ತಮ್ಮರು ಆಗೋದು ಒಮ್ಮೆ ಬ್ಯಾರೆ. ದೈವ ಸ್ವಲ್ಪ ವಿಚಾರ ಮಾಡ್ರಿ. 100 ವರ್ಷ ಇದ್ರೆ ಅಣ್ಣ ತಮ್ಮರು ಆಗೋದು ಒಮ್ಮೆ ಬ್ಯಾರೆ. ದೈವ ಸ್ವಲ್ಪ ವಿಚಾರ ಮಾಡ್ರಿ. ಲಾಟಿ ಪಿಟಿ ಒದ್ದಾಡಿ ಪಾಟ ಪಾಟ ಸಾಕ್ತಾರ, ಯಾರಿಗೆ ತಿಳಿಲಿಲ್ಲ ರೇ. ಯಪ್ಪ ಅಣ್ಣನ ಮಗ ಒಂದು ತಮ್ಮನ ಮನೆ ಮುಂದೆ ಹೋಗಿ ನೆಟ್ಟುಸ್ರ ಬಿಟ್ಟಿದ್ದಾರೆ. ಮುಂಜಾನೆ ಎದ್ದು ತಮ್ಮ ಕೂಸಿನ ನೋಡ್ಯಾನು. ಎಲ್ಲಿ ಹೋದು ಮಗನೇ,
ಮರ್ಯಾದೆಯೇನೋ ಮಗನೇ. ಮುಂಜಾನೆ ಎದ್ದು ತಮ್ಮ ಕೂಸಿನ ನೋಡ್ಯಾನ ಸೆಲ್ಲ ಏರುತ್ತಾರೆ ಅಣ್ಣ ಕಾತಾಯ್ತು ಅಂದನರೇ. ನಾನೇ ಕುಡಿಸಿದ ಈ ಸಣ್ಣ ಜೀವ ಹೊಡ್ತು ನಾಯಕ ಇರಲಿ ಅಂದರೆ ಉಳದ ಈಸ ತಮ್ಮ ತಿಂದನರೇ. ನಾನೇ ಕುಡಿಸಿದ ಈ ಸಣ್ಣ ಜೀವ ಹೊಡ್ತು ನಾಯಕ ಇರಲಿ ಅಂದರೆ ಅಣ್ಣನ ತೆಕ್ಕಿಗೆ ಹಾಯ್ಕೊಂಡರೆ. ಸಾವಿರ ವರ್ಷ ಇದ್ರೆ ಸಾವ ಬಿಡುವುದಿಲ್ಲ, ಸಾವಿರ ವರ್ಷ ಇದ್ರೆ ಸಾವ ಬಿಡುವುದಿಲ್ಲ. ಹೋಗೋದು ಪ್ರಾಣ ಹಾರೆ, ಕೊನೆಗೊಮ್ಮೆ ಆಗೋದು ನಮ್ಮ ಜಾತ್ರೆ. 100 ವರ್ಷ ಇದ್ರೆ ಅಣ್ಣ ತಮ್ಮರು ಆಗೋದು ಒಮ್ಮೆ ಬ್ಯಾರೆ. ದೈವ ಸ್ವಲ್ಪ ವಿಚಾರ ಮಾಡಿ. 100 ವರ್ಷ ಇದ್ರೆ ಅಣ್ಣ ತಮ್ಮರು ಆಗೋದು ಒಮ್ಮೆ ಬ್ಯಾರೆ. ದೈವ ಸ್ವಲ್ಪ ವಿಚಾರ ಮಾಡಿ. ಅಯ್ಯೋ ಎಂಗಳ ಸ್ವರದಾಗ ರೇವಣ ಸಿದ್ಧ ಕೊತ್ತಗತಿಗೆ ಅಯ್ಯೋ ಮುತ್ತನ ಪೌಳಾಗ ಒಂದು ಹೊಳ್ಳಾಡು ತಮ್ಮ ಹೋತದ ಕೆರೆ ಕೇರೆ. ಏ ಭಕ್ತೇಲ ಏ ಭಕ್ತೇಲ ಏ ಭಕ್ತೇಲ ಬಳಬಾರ್ಸೆ ಬಂಡಾರ ಹಚ್ಚಗೋರ. ಗದ್ದಕ್ಕೆ ಹಣಿ ಊರು ಇಸ ಎಲ್ಲ ಆಗ್ತದ ಸಕ್ಕರೆ. ಸಿಂಧಿಗೆ ಭೂತಾಳಿ ಕ್ಯಾಲಿ ಬರದನು ಅಣ್ಣ ತಮ್ಮರ ಮ್ಯಾಲಿ ಮೈಬು ನಾಡ ಮ್ಯಾಗ ಹಾಡ್ಯಾನರೇ. ಸಿಂಧಿಗೆ ಭೂತಾಳಿ ಕ್ಯಾಲಿ ಬರದನು ಅಣ್ಣ ತಮ್ಮರ ಮ್ಯಾಲಿ ಮೈಬು ನಾಡ ಮ್ಯಾಗ ಹಾಡ್ಯಾನರೇ. ಸಾವಿರ ವರ್ಷ ಇದ್ರೆ ಸಾವ ಬಿಡುವುದಿಲ್ಲ, ಸಾವಿರ ವರ್ಷ ಇದ್ರೆ ಸಾವ ಬಿಡುವುದಿಲ್ಲ. ಹೋಗೋದು ಪ್ರಾಣ ಹಾರೆ, ಕೊನೆಗೊಮ್ಮೆ ಆಗೋದು ನಮ್ಮ ಜಾತ್ರೆ. 100 ವರ್ಷ ಇದ್ರೆ ಅಣ್ಣ ತಮ್ಮರು ಆಗೋದು ಒಮ್ಮೆ ಬ್ಯಾರೆ. ದೈವ ಸ್ವಲ್ಪ ವಿಚಾರ ಮಾಡ್ರಿ. 100 ವರ್ಷ ಇದ್ರೆ ಅಣ್ಣ ತಮ್ಮರು ಆಗೋದು ಒಮ್ಮೆ ಬ್ಯಾರೆ. ದೈವ ಸ್ವಲ್ಪ ವಿಚಾರ ಮಾಡ್ರಿ. ಮುಳವಾಡ ಊರಾಗ ಮಾಳಿಂಗರಾಯ ಕೂತನ ಗದ್ದಿಗೆ ಏರಿ. ಮುತ್ತನ ಪೌಳಾಗ ಒಂದ ಹೊಳ್ಳಾಡು ತಮ್ಮ ಹೋತದ ಕಿರಿ ಕಿರಿ. ಬತ್ತಲ ಡೊಳಬಾರ್ಸೆ ಬಂಡಾರ ಹಚ್ಗೋರ. ಯಪ್ಪ ಗದ್ದೆಗೆ ಹಣಿವಾರೆ ಇಸ ಎಲ್ಲ ಆಗ್ತದ ಸಕ್ಕರೆ. ಸಿಂಧಿಗೆ ಭೂತಾಳಿ ಕ್ಯಾಲಿ ಬರದನು ಅಣ್ಣ ತಮ್ಮರ ಮ್ಯಾಲಿ ಮೈಬು ನಾಡ ಮ್ಯಾಗ ಹಾಡ್ಯಾನರೇ. ಸಿಂಧಿಗೆ ಭೂತಾಳಿ ಕ್ಯಾಲಿ ಬರದನು ಅಣ್ಣ ತಮ್ಮರ ಮ್ಯಾಲಿ ಮೈಬು ನಾಡ ಮ್ಯಾಗ ಹಾಡ್ಯಾನರೇ. ಸಾವಿರ ವರ್ಷ ಇದ್ರೆ ಸಾವ ಬಿಡುವುದಿಲ್ಲ, ಸಾವಿರ ವರ್ಷ ಇದ್ರೆ ಸಾವ ಬಿಡುವುದಿಲ್ಲ. ಹೋಗೋ ಪ್ರಾಣ ಹಾರೆ, ಕೊನೆಗೊಮ್ಮೆ ಆಗೋದು ನಮ್ಮ ಜಾತ್ರೆ. 100 ವರ್ಷ ಇದ್ರೆ ಅಣ್ಣ ತಮ್ಮರು ಆಗೋದು ಒಮ್ಮೆ ಬ್ಯಾರೆ. ದೈವ ಸ್ವಲ್ಪ ವಿಚಾರ ಮಾಡ್ರಿ. 100 ವರ್ಷ ಇದ್ರೆ ಅಣ್ಣ ತಮ್ಮರು ಆಗೋದು ಒಮ್ಮೆ ಬ್ಯಾರೆ. ದೈವ ಸ್ವಲ್ಪ ವಿಚಾರ ಮಾಡ್ರಿ. ಯಾವ ಶಿವಲಿಂಗಪ್ಪಣ್ಣ ಸದಾಶಿವಣ್ಣ ಕೋಲೂರು ಸಾಕಿನ
ಮುಳವಾಡ ಗ್ರಾಮದ ಹಿರಿಯರಾದಂಥವರು ಏನೋ ನಮ್ಮ ಅಲ್ಪ ಕಲೆಯನ್ನು ಕಂಡು ಕಲೆಗೆ ಬೆಲೆ ಕೊಟ್ಟು 100 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಕೂಡ ಮಾಳಿಂಗರಾಯ ಅಷ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಬೇಡಿಕಿರುವುದು. ಯಾವ ಬಾಗಪ್ಪಣ್ಣ ಸವಳಪ್ಪಣ್ಣ ಢಾಳೆ ಸಾಕಿನ ಆ ಕಲಬುರ್ಗಿ ಗ್ರಾಮದ ಸದ್ಭಕ್ತರಾದಂಥವರು 100 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಕೂಡ ಮಾಳಿಂಗರಾಯ ಅಷ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಗುರುನಾಥನಲ್ಲಿ ಬೇಡಿಕಿರುವುದು.